ಇದೇ ಅಳ್ತೇನಾ? ಅಲ್ಲ, ತೋಳು ಸ್ವಲ್ಪ ಉದ್ದ ಇರ್ಲಿ. ನೆಕ್ಕು ಇದಕ್ಕಿಂತ ಡೀಪ್ ಆಗಿರ್ಲಿ. ಲೆಂತ್ 2 ಇಂಚ್ ಕಡಿಮೆ ಇಡಿ. ಹಂಗ ರಿಜೆಕ್ಟ್ ಬೇಕು. ಟೇಪ್ ತಗೊಂಡು ಮೈಯೆಲ್ಲ ಅಳತೆ ತಗೊಂಡ್ರೆ ಎಲ್ಲ ಸರಿ ಹೋಯ್ತದೆ. ಅಳ್ತೀರಾ? ಬೇಡಪ್ಪ, ನಂಗ್ ನಾಚಿಕೆ ಆಗುತ್ತೆ. ಬಳೆಗಾರನ ಹತ್ರ ಕೈ ಕೊಡೋವಾಗ, ಟೈಲರ್ ಹತ್ರ ಮೈ ಕೊಡೋವಾಗ ನಾಚ್ಕೊಂಡ್ರೆ ಫಿಟ್ಟಿಂಗ್ ಸರಿಯಾಗಿ ಇರಲ್ಲ ಕಣವ. ಏನದು ಫಿಟ್ಟಿಂಗ್ ಗಿಟ್ಟಿಂಗ್ ಅಂತ ನಮ್ಮೂರು ಹುಡುಗಿಗೆ ಫಿಟ್ಟಿಂಗ್ ಇಡ್ತಾ ಇದ್ಯಾ? ಹೆಂಗಾಯ್ತು ಮೈಗೆ? ನಾನೇನಂದೆ, ಅಳತೆ ತಗೊಳ್ದೆ ಹೋದ್ರೆ ಫಿಟ್ಟಿಂಗ್ ಸರಿಯಾಗಿರಲ್ಲ ಅಂದೆ. ತಪ್ಪ? ಈ NS ರಾವ್ ಡಬಲ್ ಮೀನಿಂಗ್ ಡೈಲಾಗ್ ಎಲ್ಲ ನನ್ನ ಹತ್ರ ಇಕ್ಕೋಬೇಡ. ನೀನಿಂಗ್ ಮಾತಾಡ್ತಾ ಇರೋ ಸಿಂಗಲ್ ಮೀನಿಂಗ್, ಅವ ಮಾತಾಡಿ ಡಬಲ್ ಮೀನಿಂಗ್. ನಾನೇನ್ ಕಿವಿಗ್ ಚೆಂಡು ಹಾಕೊಂಡಿಲ್ಲ. ನೀನು ಊರ್ಗ್ ಹೊಸ್ಬಾ. ಅಮ್ಮ ಜಾಕೆಟ್ ರಾಣಿ, ನೀನ್ ದಯವಿಟ್ಟು ಸೈಡ್ಗ್ ಬಾ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಅಲ್ಲೇ ನೋಡ್ತಾ ಇದ್ರೆ ಕತ್ತರಿಸಾಕ್ಬಿಡ್ತೀಯ. ಕತ್ತರಿಸುವಂತೆ ನೀನ್ ಯಾರು ಹೇಳಯ್ಯ? ನಂದೀಶ ಈಶ್ವರನ ಗುಡಿ ಮುಂದೆ ಕೂತ್ಕೊಳ್ಳೋದು ಬಿಟ್ಟು ಇಲ್ಲಿ ಯಾಕೆ ಬಂದೆ? ನಮ್ ಶಿವಣ್ಣ ತನ್ ತಂಗಿ ಹುಟ್ಟಿದ್ದಬ್ಬಕ್ ಹೊಸ ಬಟ್ಟೆ ಕೊಟ್ಟವನಲ್ಲ, ಅದ್ ಈಸ್ಕೊಂಬ ಅಂದವನೆ. ಆ ಬಟ್ಟೆನಾ? ಬರೋ ವಾರ ಬಾ. ಬರೋ ವಾರನ? ಯಾಕೆ ಕಮ್ಮಿ ಆಯ್ತಾ? ಬರೋ ತಿಂಗಳು ಬಾ. ಬರೋ ತಿಂಗಳ? ಒಂದ್ ಕೆಲ್ಸ ಮಾಡು, ಬರೋ ವರ್ಷ ಬಾ. ಹೋಗ, ತಲೆಗಿಲೆ ಕೆಟ್ಟಿದ್ಯಾ? ಇವತ್ತು ನಮ್ ಲಕ್ಷ್ಮಣ್ ಹುಟ್ಟಿದಬ್ಬ. ಏನ್ ಮಾತಾಡ್ತಾ ಇದ್ಯಾ? ಹಳ್ಳಿಯವ್ರು ಹುಟ್ಟಿದ ದಿನನೇ ಗೊತ್ತಿರಲ್ಲ, ಹುಟ್ಟಿದ ಹಬ್ಬ ಬೇರೆ. ಅಲ್ಲಯ್ಯ, ಈ ಟೈಲರು, ಕಾರ್ಪೆಂಟ್ರು, ಆಚಾರರು ಹೇಳಿ ಟೈಮ್ ಸರಿಯಾಗಿ ಕೊಡ್ತಾರೇನಯ್ಯ? ಹೋಗ ಯಾವ ನಡ. ನಮ್ ಶಿವಣ್ಣ ತನ್ ತಂಗಿ ಹುಟ್ಟಿದ್ದ ದಿನ ತಾನು ಹೊಸ ಬಟ್ಟೆ ಹಾಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ತನ್ ತಂಗಿ ಹೊಸ ಬಟ್ಟೆ ಹಾಕೊಂಡಿಲ್ಲ, ನಿನ್ಗೆ ಒಲೆಯ ಕೈ ಇರಲ್ಲ, ತುಳಿಯ ಕಾಲಿರಲ್ಲ. ಓಹೋ, ನಿಮ್ ಶಿವಣ್ಣ ಏನ್ ದೊಡ್ಡ ದಾದಾನೇನಯ್ಯ? ದಾದ ಅಲ್ಲ, ಒಳ್ಳೆಯವ್ರಿಗೆ ಧರ್ಮರಾಯ, ನಿನ್ನಂತವ್ರಿಗೆ ಯಮಧರ್ಮರಾಯ. ಶಿವಣ್ಣ, ನಮ್ ಲಕ್ಷ್ಮಣ್ ಬಟ್ಟೆನ ಈ ಟೈಲರ್ ಇವತ್ತು ಕೊಡಲ್ವಂತೆ. ನಿಜವಾಗ್ಲೂ ಯಮನ್ ತರನೇ ಬರ್ತಾವನೆ, ಬೇರೆ ದಾರಿನೇ ಇಲ್ವಾ? ದಾರಿನೇ ಇಲ್ಲ, ಇನ್ನೇನಿದ್ರು ಗೋರಿನೇ. ಶಿವಣ್ಣನ್ ಕೋಪ ತಡೆಯೋಕೆ ಅವಳ ತಂಗಿ ಅಂತ ಮಾತ್ರ ಸಾಧ್ಯ. ಬೇಗ ಹೋಗಿ ಅವಳು ಕಾಲಿಡ್ಕೋ. ಎಲ್ಲದಪ್ಪ ಇವನು? ನಂದೀಶ ಅಣ್ಣ, ನಂದೀಶ ಎಲ್ಲ ಅಟಲ ನನ್ ಮಗ ಎಲ್ಲೋ ಮಂಗ್ ಮಾಯ ಆಗೋಗ್ಬಿಟ್ಟ ಅಣ್ಣ. ಮಾಯ ಆಗೋದ್ನಾ? ಇವತ್ತ ನನ್ ಮಗ ಎಲ್ ಸಿಕ್ಲು ಬಿಡಲ್ಲ, ಕತ್ತು ಸಾಕು. ಮಸ್ಕಾ ಒಂದೇ ಏಟ್ಗೆ 50-50. ಅಯ್ಯೋ ಅಯ್ಯಯ್ಯ, ಮುದುಕಿರು, ಆಂಟಿರು, ಹುಡುಗಿರು ಎಲ್ರು 50-50. ನನ್ ರಾಣಿನೂ ನಾಚ್ಕೊಂತವಳೆ, ಈ ಊರ್ನವರೆಲ್ಲ ನಾಚ್ಕೊಂತವ್ರ ಅಂದ್ಮೇಲೆ ಈ ಊರಿಗೆ ನಾನೇ ಹೀಮ್ಯಾನ್. ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡ್ತಾನೆ, ನಾಳೆ ಕಿಕ್ಕಿದ್ರೆ ನನ್ ಟೇಮ್ ಚೆನ್ನಾಗಿಲ್ಲ ಅಂತಾನೆ. ಏನವ ಹಿಂಗಾಡ್ತಾ ಇದ್ಯಾ? ಅಲ್ಲಿ ಕೋತಿ ಕುಡಿತಾದ? ಕೋತಿ ಅಲ್ಲಪ್ಪ, ಅಲ್ಲೋಡು. ಇವನ್ ಯಾಸಕ್ ದ್ವಾಸೆ ಹೋದ್ರು. ಅಲ್ಲೇ ನೋಡ್ತಿದ್ಯಾ ತಿರ್ಗಟ್ಲಗೆ? ನೀನು ಅಯ್ಯೋ ಯೋ 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 ಕಮಂಗಿ ನನ್ ಮಗನೆ, ಏನ್ ಮಾಡ್ತಿದ್ಯಾ? ಸೌದೆ ಹೊಡಿತಾ ಇದ್ದೀನಿ. ಸೌದೆ ಮೇಲೆ ಹಾಳಾಗೋಯ್ತು ಕಳ್ಳ, ಕೆಳಗ್ ನೋಡ್ಕಳ್ಳ, ಕೆಳಗೆ. ಬೆಳಗಾಗೆದ್ದು ಈ ಅನಿಷ್ಟದ ದರ್ಶನ ಆಗೋಯ್ತು. ಇನ್ ಇಡೀ ದಿವ್ಸ ಏನ್ ಕಾದೋಯ್ತು ನನ್ಗೆ. ನೀನೇನ್ ಅವ್ನ್ ನೋಡಿ ಹಂಗ್ ಹೊಲಿತಾ ಇದ್ಯಾ? ನಡಿವಳಿಕೆ ನಡಿವಳಿಕೆ ಅಂತೆ. ಏನ್ರ ಅದು? ಲಾಡಿ ಕಿತ್ತೋಗಿತ್ತು, ಪಿನ್ ಹಾಕಿದ್ದೆ. ಹೊಡಿಯೋ ಟೆನ್ಷನ್ ಅಲ್ಲಿ ಪಟ್ಟಂದೋಯ್ತು. ಅಂದಂಗೆ ನನಗ್ ದರ್ಶನ ಕೊಟ್ಟಂಗೆ ಇನ್ನು ಯಾರ್ಯಾರಿಗೆ ದರ್ಶನ ಕೊಟ್ರು? ನಮ್ಮೂರಿನ ಜನರೆಲ್ಲ ನೋಡ್ಬಿಟ್ರು. ನಿನ್ ಜನ್ಮಕ್ ಕಲ್ಲಾಕ್ ಹೋಗ. ನೀನ್ ಸೌದೆ ಹೊಡೆದಿ ಸಾಕು, ಮರ್ಯಾದಿಂದ ಟೈರಿಗೆ ಪಂಚರ್ ಹಾಕಿ ನಡಿಯೋ. ಆಯ್ತಾಯ್ತು, ನಡಿಯೋ. ಓತೆ ಆಗ್ಬಿಡ್ಬೇಕಾಗಿತ್ತು. ಗರಗರ ತಿರುವತಿ ಕಣ್ಣ, ಕೆಂಪನ್ನೆ ಮೈ ಬಣ್ಣ. ಓ ಏನಮ್ಮ ಅರ್ಕ್ಲೇಸ್ ರಾಣಿ, ಏನ್ ಸಮಾಚಾರ?
ಸ್ವಲ್ಪ ಪಂಪ್ ಹೊಡ್ಕೊಡ್ತೀರಾ? ಪಂಪ್ ತಾನೇ. ಏ ಕೋತಿ ಬಾಯ್ಲಿ. ಏನು ಅರ್ಕ್ಲೇಸ್ ರಾಣಿ ಬಂದವಳೆ, ಅದೇನ್ ಕೇಸ್ ಅಟೆಂಡ್ ಮಾಡು. ಕಾಣ್ತಾ ಇಲ್ವಾ? ಕೆಲ್ಸ ಮಾಡ್ತಾ ಇದ್ದೀನಿ, ನೀನೇ ಅಟೆಂಡ್ ಮಾಡು. ತೆಗೆದು ಕೊಟ್ಟೆ ಅಂದ್ರೆ ಹಲ್ಲುದ್ರು ಬಿಡ್ಬೇಕು. ಓನರ್ ನಾನು, ನೀನು ಹೇಳ್ದಷ್ಟು ಕೆಲಸ ಮಾಡ. ಸದ್ಯಕ್ಕೆ ನೀನ್ ಓನರು. ನಿನ್ ಮಗಳನ್ನ ಪಟಾಯಿಸಿದ್ಮೇಲೆ ನಿನ್ನ ಯಾವ ದೇವಸ್ಥಾನ ಮುಂದೆ ಕುರ್ಸಿ ನೋಡ್ತಾ ಇರು. ಏನದೆ? ಅಯ್ಯ ಅಟೆಂಡ್ ಮಾಡ್ತೀನಿ ನಿಂದೆ ಗೋಳ್ ನಿಂದು. ಅಯ್ಯೋ ನನ್ ಸೈಕಲ್ ಟೈರ್ ಎಲ್ಲ ನೋಡ್ಕೊಂಡು ಹೊಡ್ಬಾರ್ದೇನು ಪಂಪು? ನೋಡ್ಕೊಂಡು ಹೊಡೆದಿದ್ದಕ್ಕೆ ಎಡವಟ್ಟಾಗಿದ್ದು. ಏನ್ ನೋಡ್ಕೊಂಡು ಹೊಡ್ದೆ? ಆಯ್ತು ನಡಿ ಒಳಗೆ. ಬಾಯ್ ಬಾಯ್. ಏಯ್ ತಗೊಂಡೆ ಅಂದ್ರೆ ನನ್ ಮಗಳ ಮೇಲೆ ಕಣ್ಣಾಕ್ತೀನೋ ನಿನ್ನ. ಮಾಯಾಗೋಗ್ಬಿಟ್ಟ ನನ್ ಮಗ. ಇಲ್ಲಿದ್ಯಾ? ಹೊರಬೇಡ ಹೊರಬೇಡ ನಿಂತ್ಕೋ. ಪ್ರೀ, ನಿನ್ನ ಕೂದಲು ನಾಗರ ಹಾವಿನಂತೆ. ಅದು ನಿನ್ನದೇ ಪ್ರಿಯ. ಅಯ್ಯೋ, ನಿನ್ನ ಕಣ್ಣುಗಳು ಸಾಗರದ ಮುತ್ತಿನಂತೆ. ಅದು ನಿನ್ನದೇ ಪ್ರಿಯ. ಅಯ್ಯಯ್ಯೋ, ನಿನ್ನ ನಾಸಿಕವು ಮಲ್ಲಿಗೆಯ ಮೊಗ್ಗಿನಂತೆ. ಅದು ನಿನ್ನದೇ ಪ್ರಿಯ. ನಿನ್ನ ತುಟಿಗಳು ಹವಳದಂತೆ. ಅದು ನಿನ್ನದೇ ಪ್ರಿಯ. ಅಯ್ಯಯ್ಯೋ, ಎಲ್ಲವೂ ನನ್ನದೇ. ನಾನು ಎಂತ ಭಾಗ್ಯಶಾಲಿ. ಆಹಾ, ಅಮರ ಪ್ರೇಮಿಗಳು. ಪ್ರಿಯ ಸೈಕಲ್ ಸಾಪು, ಒಂದೇ ಒಂದು ಉಮ್ಮ ಕೊಡು. ಈ ಕ್ಯಾಸೆಟ್ ಎಲ್ಲೋ ಕೇಳಿದ್ದೀನಲ್ಲ. ಆವತ್ ನಮ್ಮ ಅಪ್ಪನ್ ಕಾಲ್ ಮೇಲೆ ತೆಂಗಿನಕಾಯಿ ಹೊಡೆದಿಯಲ್ಲ, ನೀನೇನಾದ್ರೂ ನಮ್ಮ ಅಪ್ಪನ್ ಕೈ ಸಿಕ್ಕಿದ್ರೆ ನಿನ್ ಕಾಲ್ ಕತ್ತರಿಸ್ಬಿಡ್ತಾರೆ. ಯಾವನೇ ನಿಮ್ಮಪ್ಪ? ಅವನೊಬ್ಬ ಬೆಪ್ ನನ್ನ ಮಗ, ಕಚಡ ನನ್ನ ಮಗ, ದಡಿಯ ನನ್ನ ಮಗ. ಅವನ್ ಬರೀ ದೇಹ ಬೆಳೆಸೋನೆ ಹೊರತು ತಲೆಯಲ್ಲಿ ಒಂಚೂರು ಬುದ್ಧಿನೇ ಇಲ್ಲ. ಅವನ್ ತಲೆಯಲ್ಲಿ ಕತ್ತೆಯಲ್ಲಿ ಅಗ್ದಿನೇ ಇರೋದು. ನಂಗೂ ಓಡಿಸ್ಕೊಂಡು ಸಾಕಾಗಿದೆ. ಈ ಸಲ ನಿಮ್ಮ ಅಪ್ಪ ಸಿಗ್ಲಿ, ರೋಡ್ ರೋಲರ್ ತಗೊಂಡ್ಬಂದು ಅವನ ಮೇಲೆ ತುಳಿಸ್ಬಿಟ್ಟು ಅವನ ಸಮಾಧಿ ಮಾಡ್ಬಿಡ್ತೀನಿ. ಪ್ರೇಮಿಗಳನ್ನು ಅಗಲಿಸುವುದು ಮಹಾಪಾಪ. ಅದು ನಿಮಗ್ ಗೊತ್ತಿದೆ ದೊಡ್ಡವರೇ. ನನ್ ಮಗ ದಡಿಯನು ಗೊತ್ತಿಲ್ವೇ? ಅವನು ಬರೋ ಜನ್ಮದಲ್ಲಿ ತಿಗಣೆ ಆಗೇ ಹುಟ್ಟೋದು. ಸರಿ, ನಮ್ಮ ಅಪ್ಪನ್ ಸಮಾಧಿ ಮೇಲೆ ಏನ್ ಕಟ್ಟಿಸ್ತೀಯಾ? ನಿಮ್ಮ ಅಪ್ಪನ ಸಮಾಧಿ ಮೇಲೆ ಒಂದು ಒಳ್ಳೆ ಸೈಕಲ್ ಶಾಪ್ ಕಟ್ಸ್ಬಿಟ್ಟು ಎಲ್ರಿಗೂ ಬಾಡಿಗೆ ಕೊಟ್ಬಿಡೋಣ. ಆದ್ರೆ ನಮ್ಮಂತ ಪ್ರೇಮಿಗಳಿಗೆ ಮಾತ್ರ ಫ್ರೀಯಾಗಿ ಕೊಟ್ಬಿಡೋಣ. ಬೆಳಗಿಂದ ಸಾಯಂಕಾಲ ತನಕ ಅಡ್ಡಾಡ್ಕೊಂಡ್ ಬರ್ಲಿ. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ದುಡ್ಡಿಗೆ ಯಾರ ಮನೆ ಕಣ್ಣಾಕ್ತೀಯಾ? ಈ ಸೌಂಡ್ ಸಿಸ್ಟಮ್ ಎಲ್ಲ ಕೇಳಿದ್ದೀನಲ್ಲ. ಮಗನೇ, ನನ್ ತಲೆ ಒಳಗೆ ಬುದ್ಧಿ ಇಲ್ಲ, ತುಂಬಿರೋದೆಲ್ಲ ಬರೀ ಲದ್ದಿ ಅಲ್ವಾ? ನನ್ ತಗೊಂಡೋಗಿ ರೋಡ್ ರೋಲರ್ ಹೊಡೆದ್ಬಿಟ್ಟು ಊತ್ ಹಾಕ್ಬಿಟ್ಟು ಸಮಾಧಿ ಮಾಡ್ತೀಯಾ? ಸಮಾಧಿ ಮಾಡ್ಬಿಡಿ. ಅದ್ರ ಮೇಲೆ ಸೈಕಲ್ ಶಾಪ್ ಕಟ್ತೀಯಾ? ನಮ್ಮ ಅಪ್ಪನಿಗೂ ಇಲ್ಲ. ಅಪ್ಪ ಅಂತಪ್ಪ ಉಡಿನ್ ತುಪ್ಪ. ಇನ್ನೊಂದ್ ಕಿತ ಏನಾದ್ರು ಆ ಚಿಂಪಾಂಜಿ ನನ್ ಮಗನ್ ಜೊತೆ ಹೋಗಿದ್ ನೋಡಿದ್ರೆ ನಿನ್ನ ಮನೆ ಕರ್ಕೊಂಡು ಹೋಗಿ ರೂಮ್ ಕೂಡಿ ಬೀಗ ಹಾಕ್ಬಿಡ್ತೀನಿ. ನಡಿಯ ಮನೆಗೆ.